ಸೌತೆಕಾಯಿ ಸ್ಯಾಲಟು, ಈ ಥರ ಕ್ಯಾರೆಟು, ನಿಮಗೆ ಹಾಗಲಕಾಯಿ ಯಾವ್ದು ಬೇಕಾ, ಮುಳ್ಳಂಗಿ ಯಾವ್ದು ಬೇಕಂದರೆ ನಿಮಗೆ ಸ್ಯಾಲಡ್ಸ್ ಮಾಡಿಸ್ಕೋಬೋದು. ಆಗ್ತಾ ಇದೆ ನೋಡಿ. ನೋಡಿ ಈವನ್ ಆಗಿ ನಿಮಗೆ ಬಂದಿರುತ್ತದೆ ಸರ್, ಒಂದೇ ಥರ ಬಂದಿರುತ್ತದೆ ನೋಡಿ ಸರ್. ಸ್ಲೈಸಸ್ ತಿನ್ನಸ್ ನೋಡಿ, ಈವನ್ ಸ್ಲೈಸಸ್. ಹಿಟ್ಟು ಗೋಧಿ ಹಿಟ್ಟು ತಗೊಳ್ತಾ ಇದ್ದೀನಿ, ಒಂದು 300 ಗ್ರಾಮ್ಸ್ ಹಿಟ್ಟು ತಗೊಳ್ತಾ ಇದ್ದೀನಿ ಸರ್. ಸಾಲ್ಟ್ ಹಾಕಿದ್ದೀನಿ ಸರ್. ಸಾಲ್ಟ್ ಹಾಕಿದ್ಮೇಲೆ ನೋಡಿ ಸ್ವಲ್ಪ ಮಿಕ್ಸಿಂಗ್ ಆಗೋಕ್ಕೆ ಆನ್ ಮಾಡ್ತೀನಿ ನೋಡಿ. ಇದು ನಾವು ಚಪಾತಿ ಮೇಕರ್ಗೆ ಮಲ್ಟಿ ಮೇಕರ್ಗೆ ಕಲಿಸೋ ಥರ ಕಲಿಸಿದ್ದೀನಿ ಸರ್, ಲೂಸಾಗಿ. ಸೊ ನಿಮ್ಗೆ ಎಷ್ಟು ಕಾನ್ಸಿಸ್ಟೆನ್ಸಿ ಬೇಕು, ಇನ್ನೂ ಸ್ವಲ್ಪ ಗಟ್ಟಿ ಬೇಕಂದ್ರೆ ಇನ್ನೂ ಸ್ವಲ್ಪ ಗಟ್ಟಿ ಕಲಿಸ್ಕೋಬೋದು ಸರ್, ಅಷ್ಟೇ ಸರ್. ನಿಮ್ಮ ಹತ್ರ ಅಲೆ ಮಿಕ್ಸ್ ಇದ್ರೆ ಸಾಕು. ಸೊ ಇದರಲ್ಲಿ ನಿಮಗೆ ಹೆಂಗೆ ಯೂಸ್ ಮಾಡಬೇಕಂದ್ರೆ ಈ ಥರ ಒಂದು ಗೇರ್ ಬಾಕ್ಸ್ ಕೊಡ್ತಾ ಇದ್ದೀನಿ. ಸೊ ನಿಮ್ಮ ಮನೇಲಿ ಜಾರ್ ಫಿಟ್ ಮಾಡ್ತಾರೆ, ಈ ಥರ ಫಿಟ್ ಮಾಡಬೇಕು. ಸೊ ನಮ್ಮ ಮಿಕ್ಸಿಯಲ್ಲಿ ಅದೇ ಥರನೇ ಫಿಟ್ ಮಾಡ್ತಾ ಇದ್ದೀನಿ. ಸೊ ಈ ಥರ ಫಿಟ್ ಮಾಡಿಬಿಟ್ಟು ಮೇಲ್ಗಡೆ ನೋಡಿ ಈ ಥರ ಒಂದು ಪೈಪ್ ಬರ್ತದೆ ಸರ್, ಸೆಂಟ್ರ್ ಪೈಪ್, ಇದು ಇಟ್ಬಿಡ್ವಿ. ಆಮೇಲೆ ಈ ಥರ ಕಂಟೈನರ್ ಸರ್, ಈ ಥರ ಒಂದು ಡಿಸ್ಕ್ ಬರ್ತದೆ ಸರ್, ರೌಂಡ್ ಡಿಸ್ಕು. ಇದರಲ್ಲಿ 4 ಬ್ಲೇಡ್ ಫಿಟ್ ಮಾಡ್ಬೋದು. ಅದೇ ಒಂದು ನಿಮಗೆ ಸ್ಲೈಸಿಂಗು, ಕಾಯಿ ತುರಿಯೋದು, ಅದೇ ನಿಮಗೆ ಬಂದುಬಿಟ್ಟು ಫ್ರೆಂಚ್ ಫ್ರೈ ಕಟ್ಟಿಂಗು, ಮೀಡಿಯಮ್ ಕಟ್ಟಿಂಗ್, ಹೌದು ಆಗ್ಬೋದು ಸರ್. ನೀವು ರಿವರ್ಸ್ ಬಿಡಿದ್ರೆ ಕೂಡ ಸಾಕು. ನೀವು ಮೀಡಿಯಮ್ ಸೈಜ್ ಬೇಕಂದರೆ ರಿವರ್ಸ್ ಬಿಡಿ. ಫುಲ್ ಸ್ಪೀಡ್ ಹಿಡಿದ್ರೆ ಫುಲ್ ಚಾಪಿಂಗ್ ಆಗ್ಬಿಡ್ತದೆ ನೋಡಿ. ರಿವರ್ಸ್ ಬಿಡಿದ್ರೆ ಪಲ್ಯ ಮಾಡೋಕ್ಕೆ ಡ್ರೈ ಆಗಿ ಮಾಡಬೇಕು ಸರ್. ಇದೇ ನೀವು ಕೈನಲ್ಲಿ ಕಟ್ ಮಾಡುವಾಗ ಹೆಂಗಿರುತ್ತೋ ಅದೇ ಥರ ಇರ್ತದೆ ನೋಡಿ ಸರ್. 5 ಎಗ್ ಹಾಕಿದ್ದೀನಿ. ಜಸ್ಟ್ ಇದನ್ನು ನೋಡಿ ಹಾಕಿ ಲಾಕ್ ಮಾಡಿಬಿಡಿ. ಮೇಲ್ಗಡೆ ಟಚ್ ಇದಾಗಬಾರ್ದಂತ ಇದನ್ನು ಕ್ಲೋಸ್ ಮಾಡಿಬಿಡಿ. ಈಗ ಬಿಟ್ಟಿದ್ರೆ ಸಾಕು. ಕ್ರೀಮ್ ಥರ ಕೇಕ್ ಲಾಮ್ ಮಾಡ್ತೀರಾ ಅಂದರೆ ಇದರ ಕ್ರೀಮ್ ಥರ ಮಾಡ್ಕೋಬೋದು. ಎಗ್ ಎಷ್ಟು ಚೆನ್ನಾಗಿ ಬೀಟ್ ಆಗಿದೆ ಗೊತ್ತಾಗುತ್ತೆ. ಸೊ ಎಷ್ಟು ಚೆನ್ನಾಗಿ ಬೀಟ್ ಮಾಡ್ಬೋದು. ನೀವು ಈರುಳ್ಳಿ ಎಲ್ಲ ಮಿಕ್ಸ್ ಮಾಡಿ ಬೀಟ್ ಮಾಡ್ಕೋಬೋದು. ನಿಮಗೆ ಈ ಥರ ಆನ್ ಮಾಡ್ತೀವಿ ಅಷ್ಟೇ. ಸೊ ಸಿಟ್ರಸಿನ್ ಜ್ಯೂಸಸ್ ಕೂಡ ತುಂಬ ಈಸಿಯಾಗಿ ಮಾಡ್ಬೋದು. ಏನಾರ ಈ ಥರ ಪೀಸಸ್ 2 ಪೀಸಸ್ ಕಟ್ ಮಾಡಿ ಜಸ್ಟ್ ಆನ್ ಮಾಡ್ತೀರಾ ಅಷ್ಟೇ ನೋಡಿ. ಫುಲ್ ಸೆಟ್ ಬೇಕು ಅಂದ್ರೆ ನಿಮಗೆ 5,975 ರೂಪಾಯಿ ಕೊಡ್ತೀವಿ. ಹೌದು ಸರ್. ಇದೆಲ್ಲ ಬಂದು ಫ್ರೀ ಶಿಪ್ಪಿಂಗು. ಕರ್ನಾಟಕ ಫುಲ್ ಎಲ್ಲಿ ಬೇಕಂದ್ರೆ ಇರಲಿ, ಸೌತ್ ಇಂಡಿಯಾ ಫುಲ್ ಎಲ್ಲಿ ಬೇಕಂದ್ರೆ ನಾವು ಫ್ರೀ ಶಿಪ್ಪಿಂಗ್ ಮಾಡಿಕೊಡ್ತೀನಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿ ರವಿಕಿರಣ್ ಅವರ ಟಿವಿಗೆ ಸ್ವಾಗತ. ನಮ್ಮ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ ಅಂತ ಹೇಳ್ತಾ, ನಾನು ಇವತ್ತು ಲಗ್ಗೆರಲ್ಲಿ ಇದ್ದೀನಿ ಅಂದ್ರೆ ಗೋಲ್ಡನ್ ಅಸೋಸಿಯೇಟ್ಸ್ ಅಲ್ಲಿ ಇದ್ದೀನಿ. ಗೋಲ್ಡನ್ ಅಸೋಸಿಯೇಟ್ಸ್ ಯಾವಾಗಲೂ ಕೂಡ ತುಂಬಾ ಯೂನಿಕ್ ಆಗಿರೋ ಪ್ರಾಡಕ್ಟ್ ನ ತರ್ತಾರೆ. ಎಲೆಕ್ಟ್ರಿಕಲ್ ಜ್ಯೂಸರ್ ಆಗಿರ್ಬೋದು, ಚಪಾತಿ ಮೇಕರ್ ಆಗಿರ್ಬೋದು. ಜೊತೆಗೆ ಇವತ್ತು ತುಂಬಾ ಸ್ಪೆಷಲ್ ಪ್ರಾಡಕ್ಟ್ ಇದೆ. ನಿಮ್ಮ ಮನೆಯಲ್ಲಿ ಹಳೆ ಮಿಕ್ಸಿ ಇದ್ರೆ ಸಾಕು, ಈ ಪ್ರಾಡಕ್ಟ್ ಒಂದು ಪ್ರಾಡಕ್ಟ್ ಇಂದ ಏನೆಲ್ಲ ಮಾಡ್ಕೋಬಹುದು. ಹಾಗಾದ್ರೆ ನಮ್ಮ ಜೊತೆ ಇವತ್ತು ಗೋಲ್ಡನ್ ಅಸೋಸಿಯೇಟ್ಸ್ ಇಂದ ಕಾರ್ತಿಕ್ ಸರ್ ಇರ್ತಾರೆ. ಸಂಪೂರ್ಣ ಮಾಹಿತಿ ಹೇಳ್ತಾರೆ. ಅವ್ರು ನಮ್ಮ ಅವರ ಟಿವಿಗೆ ಬರ್ಮಾಡ್ಕೊಂಡು ಬನ್ನಿ ಸರ್. ನಮಸ್ಕಾರ ಸರ್. ನಮಸ್ಕಾರ ಅವರ ಟಿವಿ ವೀಕ್ಷಕರೇ. ಎಸ್ ಸರ್. ಸರ್ ಈಗ ನೋಡಿ, ನಮ್ದು ಬಂದು ಒಂದು ಕಿಚನ್ ಓರಿಯೆಂಟ್ ಅಪ್ಲೈನ್ಸ್ ಹೇಳ್ಬೋದು, ಒಂದು ಕಿಚನ್ ಹೆಲ್ಪರ್ ಅಂತ ಹೇಳ್ಬೋದು. ಸೊ ಮನೆಯಲ್ಲಿ ನಾವು ಬೆಳಗ್ಗೆ ಕೆಲಸಕ್ಕೆ ಅಡಿಗೆ ಮಾಡೋಕ್ಕೆ ಏನೇನು ಕೆಲಸ ಬೇಕಾಗುತ್ತೋ, ಒಂದು ಕಟ್ಟಿಂಗ್ ಮಾಡಬೇಕು, ಸ್ಲೈಸಿಂಗ್ ಮಾಡಬೇಕು, ಚಾಪಿಂಗ್ ಮಾಡಬೇಕು, ಒಂದು ಮಕ್ಕಳಿಗೆ ಜ್ಯೂಸ್ ಮಾಡಿ ಕೊಡಬೇಕು, ತೆಂಗಿನಕಾಯಿ ತಿರುಗಬೇಕು, ಸೊ ಎಲ್ಲ ಪ್ರತಿಯೊಂದು ಹಿಟ್ಟು ಕಲಿಸ್ಬೇಕು, ಗೋಧಿ ಹಿಟ್ಟು ಕಲಿಸ್ಬೇಕು. ಸೊ ಇದೆಲ್ಲ ನಿಮಗೆ ಏನೇನು ಕೆಲಸ ಇರೋದು, ಸೊ ಹೆಲ್ಪ್ ಆಗಿ ಒಂದು ಈ ಅಟ್ಯಾಚ್ಮೆಂಟ್ ತಗೊಂಡು ಕೊಡ್ತಾ ಇದ್ದೀನಿ. ಸೊ ಈ ಅಟ್ಯಾಚ್ಮೆಂಟ್ ತಗೊಂಡ್ಬಿಟ್ರೆ ಸಾಕು. ಸೊ ಪ್ರತಿಯೊಂದು ಕೆಲಸ ನಿಮಗೆ ನಿಮ್ಮ ಹತ್ರ ಹಳೆ ಮಿಕ್ಸಿಯಲ್ಲಿ ಇದನ್ನ ಫಿಟ್ ಮಾಡಿ ನಾವು ಯೂಸ್ ಮಾಡಿಸ್ಕೋಬಹುದು. ಅದು ಹೆಂಗಂದ್ರೆ ನಾವು ಲೈವ್ ಡೆಮೋ ತೋರಿಸ್ಕೊಡ್ತೀನಿ ಸರ್. ಓಕೆ, ಸೂಪರ್. ವೀಕ್ಷಕರೇ ನೋಡೋಣ ಕೊನೆವರೆಗೂ ನೋಡಿ. ಇದಕ್ಕೆ ರೇಟ್ ಎಲ್ಲ ಏನಿರುತ್ತೆ, ಜೊತೆಗೆ ನಿಮ್ಮ ಹತ್ರ ಹಳೆ ಮಿಕ್ಸಿ ಇದ್ರೆ ಸಾಕು ಇದೊಂದು ತಗೋಬಹುದು. ಇಲ್ಲ ಅಂದ್ರೆ ಫುಲ್ ಮಿಕ್ಸಿನೂ ಕೊಡುತ್ತೆ. ಇದಕ್ಕೆಲ್ಲ ರೇಟ್ ಏನಿರುತ್ತೆ, ಬರೀ ಪಾರ್ಟ್ಸ್ಗೆ ನಿಮ್ಮ ಹತ್ರ ಮಿಕ್ಸಿ ಇದ್ರೆ ಈ ಪಾರ್ಟ್ಸ್ಗಳು ಬೇಕು ಅಂದ್ರೆ ಮತ್ತೆ ಎಷ್ಟಾಗುತ್ತೆ ಕಾಸ್ಟ್ ನೋಡೋಣ. ಇಲ್ಲೆಲ್ಲ ನೋಡ್ತಿರ್ಬೋದು, ಇಷ್ಟು ಪ್ರಾಡಕ್ಟ್ ಇಟ್ಟಿದ್ದಾರೆ ಇವರು. ಯಾವ ಪ್ರಾಡಕ್ಟ್ ಯಾವ ರೀತಿ ಮಾಡ್ತಾರೆ ನೋಡೋಣ ಬನ್ನಿ ಸರ್. ಹೇಳ್ಕೊಡ್ತೀರಾ ಸರ್? ಸರ್ ಈ ಅಟ್ಯಾಚ್ಮೆಂಟ್ ಮಾತ್ರ ಇದ್ರೆ ಸಾಕು ಸರ್. ನಿಮ್ಮ ಮನೇಲಿ ಹಳೆ ಮಿಕ್ಸಿ ಇದೆಯಾ, ಅದರಲ್ಲಿ ನಿಮಗೆ 9 ಕೆಲಸ ಆಗುತ್ತೆ. ಸೊ ಮನೇಲಿ ನಿಮಗೆ ಕಿಚನ್ ಹೆಲ್ಪರ್ ಇರೋ ಥರ. ಸೊ ಇದರಲ್ಲಿ ನಿಮ್ಗೆ ಏನೇನು ಕೆಲಸ ಆಗುತ್ತೆ ನೋಡಿದ್ರೆ, ಇದರ ನಿಮಗೆ ಕಟ್ಟಿಂಗ್ ಮಾಡ್ಕೋಬಹುದು, ಸ್ಲೈಸಿಂಗ್ ಮಾಡ್ಬೋದು, ಚಾಪಿಂಗ್ ಮಾಡ್ಬೋದು, ಕಾಯಿ ತಿರುಗಬಹುದು. ಅದೇ ನಿಮಗೆ ತೆಂಗಿನಕಾಯಿ ಎಲ್ಲ ಕೂಡ ನಿಮಗೆ ಸ್ಕ್ರಪ್ ಮಾಡ್ಕೋಬಹುದು. ನೋಡಿ ಈ ಥರ ಫಿಟ್ ಮಾಡಿಬಿಟ್ರೆ ಸಾಕು, ಆರಾಮಾಗಿ ನಿಮಗೆ ತೆಂಗಿನಕಾಯಿ ಎಲ್ಲ ನಿಮಗೆ ಸ್ಕ್ರಪ್ ಮಾಡ್ಬೋದು ನೋಡಿ. ಸೊ ಇದರಲ್ಲಿ 4 ಬ್ಲೇಡ್ ಕೊಡ್ತಾ ಇದ್ದೀನಿ. ಈ ಥರ ಡಿಸ್ಕ್ ಬರುತ್ತೆ. 4 ಬ್ಲೇಡಲ್ಲಿ ನಿಮಗೆ ಸ್ಲೈಸಿಂಗ್ ಮಾಡ್ಬೋದು, ಕಾಯಿ ತುರಿಬೋದು, ಫ್ರೆಂಚ್ ಫ್ರೈ ಕಟ್ಟಿಂಗ್ ಮಾಡ್ಬೋದು, ಮೀಡಿಯಂ ಕಟ್ಟಿಂಗ್ಸ್ ಮಾಡ್ಕೋಬೋದು. ಸೊ ಇದೇ ರೀತಿಗೆ ನಿಮಗೆ ಬೀಟಿಂಗ್ ಡಿಸ್ಕು, ಸೊ ಬೀಟಿಂಗ್ ಡಿಸ್ಕ್ ಆಗುತ್ತೆ. ಸೊ ಈ ಥರ ಚಾಪಿಂಗ್ ಬ್ಲೇಡ್ ಬರ್ತದೆ. ಸೊ ಅದರ ನಿಮ್ಗೆ ಹಿಟ್ಟು ಕಲ್ಸ್ಕೋಬೋದು, ಗೋಧಿ ಹಿಟ್ಟು ಕಲ್ಸ್ಕೋಬೋದು. ಸೊ ಇದು 9 ಕೆಲಸ. ಈ ಒಂದು ಅಟ್ಯಾಚ್ಮೆಂಟ್ ತಗೊಂಡ್ರೆ ನಿಮ್ಮ ಮನೆಯಲ್ಲಿ ಆರಾಮಾಗಿ ಮಾಡ್ಬೋದು. ಸೊ ಲೈವ್ ಡೆಮೋ ನೋಡಿ, ನಿಮಗೆ ಹೆಂಗೆ ಯೂಸ್ ಮಾಡೋದು ಎಲ್ಲ ತೋರಿಸ್ಕೊಡ್ತೀನಿ. ಹಳೆ ಮಿಕ್ಸಿ ಇದ್ರೆ ಸಾಕು, ಇದೆಲ್ಲ ಯುಟಿಲೈಸ್ ಹೌದು ಸರ್, ಯುಟಿಲೈಸ್ ಮಾಡ್ಬೋದು. ಇಲ್ಲ ನಮ್ಮ ಮನೆಯಲ್ಲಿ ಮಿಕ್ಸಿ ಚೇಂಜ್ ಮಾಡಬೇಕಾಗುತ್ತೆ ಅಂದರೆ, ಸೊ ಮಾರ್ಕೆಟಲ್ಲಿ ಈ ಥರ ಅಪ್ಗ್ರೇಡ್
ಮಿಕ್ಸಿ ತಗೋಬೇಕಂದ್ರೆ ಮಿನಿಮಮ್ 10,000-15,000 ರೂಪಾಯಿ ಹೋಗಬೇಕಾಗುತ್ತೆ. ಸೊ ಬಟ್ ಈಗ ನಾವು ನಿಮಗೆ ಓನ್ಲಿ 6,000 rupeesಗೆ ವಿತ್ ಮಿಕ್ಸಿ ಅಟ್ಯಾಚ್ಮೆಂಟ್ ನಿಮಗೆ ಕೊಡ್ತಾ ಇದ್ದೀನಿ. ಸೊ ನಿಮಗೆ ಮಿಕ್ಸಿಯಲ್ಲಿ 3 ಜಾರ್ ಬರ್ತದೆ, 850 ವಾಟ್ಸ್ ಮೋಟರ್ ಮಿಕ್ಸಿ ಬರ್ತದೆ. ಸೊ ನಿಮಗೆ ತುಂಬ ಯೂಸ್ಫುಲ್ ಪ್ರಾಡಕ್ಟ್. ಫುಲ್ ವಿಡಿಯೋ ನೋಡಿ ಸರ್. ನಿಮ್ಮ ಹತ್ರ ಹಳೆ ಮಿಕ್ಸಿ ಇದ್ರೆ ಸಾಕು. ಸೊ ಇದರಲ್ಲಿ ನಿಮಗೆ ಹೆಂಗೆ ಯೂಸ್ ಮಾಡಬೇಕಂದ್ರೆ ಈ ಥರ ಒಂದು ಗೇರ್ ಬಾಕ್ಸ್ ಕೊಡ್ತಾ ಇದ್ದೀನಿ. ಸೊ ನಿಮ್ಮ ಮನೇಲಿ ಜಾರ್ ಫಿಟ್ ಮಾಡ್ತಾರೆ, ಈ ಥರ ಫಿಟ್ ಮಾಡಬೇಕು. ಸೊ ನಮ್ಮ ಮಿಕ್ಸಿಯಲ್ಲಿ ಅದೇ ಥರನೇ ಫಿಟ್ ಮಾಡ್ತಾ ಇದ್ದೀನಿ. ಸೊ ಈ ಥರ ಫಿಟ್ ಮಾಡಿಬಿಟ್ಟು ಮೇಲ್ಗಡೆ ನೋಡಿ ಈ ಥರ ಒಂದು ಪೈಪ್ ಬರ್ತದೆ ಸರ್, ಸೆಂಟ್ರ್ ಪೈಪ್, ಇದು ಇಟ್ಬಿಡ್ವಿ. ಆಮೇಲೆ ಈ ಥರ ಕಂಟೈನರ್ ಸರ್. ಸೊ ಕಂಟೈನರ್ನ ಫಿಟ್ ಮಾಡ್ತೀನಿ ಅಷ್ಟೇ, ಲಾಕ್ ಆಯಿತು ಸರ್. ಈಗ ಬಂದು ಇದರಲ್ಲಿ ಈ ಥರ ಒಂದು ಡಿಸ್ಕ್ ಬರ್ತದೆ ಸರ್, ರೌಂಡ್ ಡಿಸ್ಕು. ಇದರಲ್ಲಿ 4 ಬ್ಲೇಡ್ ಫಿಟ್ ಮಾಡ್ಬೋದು. ಅದೇ ಒಂದು ನಿಮಗೆ ಸ್ಲೈಸಿಂಗು, ಕಾಯಿ ತುರಿಯೋದು, ಅದೇ ನಿಮಗೆ ಬಂದುಬಿಟ್ಟು ಫ್ರೆಂಚ್ ಫ್ರೈ ಕಟ್ಟಿಂಗು, ಮೀಡಿಯಮ್ ಕಟ್ಟಿಂಗ್, ಹೌದು ಆಗ್ಬೋದು ಸರ್. ಸೊ ಅದು ಹಾಕೋದು ನೋಡಿ ತೋರಿಸ್ತೀನಿ ನೋಡಿ. ಇನ್ಸರ್ಟ್ ಮಾಡ್ತೀನಿ, ಜಸ್ಟು ಪುಷ್ ಮಾಡಿದ್ರೆ ಲಾಕ್ ಆಗಿಬಿಡ್ತದೆ. ಜಸ್ಟೇ ಸ್ಲೈಸಿಂಗ್ ಬ್ಲೇಡ್ಸ್ ಇದು ಹಾಕ್ಬಿಟ್ಟು ಮೇಲ್ಗಡೆ ಟಾಪ್ ಕವರ್ ಕೂಡ ಕ್ಲೋಸಿಂಗ್ ಆಗುತ್ತೆ ಸರ್ ನೋಡಿ. ಲಾಕ್ ಅನ್ಲಾಕ್ ಕೊಟ್ಟಿದ್ದಾರೆ. ಸೊ ಇಟ್ಬಿಟ್ಟು ಲಾಕ್ ಮಾಡಿದ್ರೆ ಇದು ಒಳಗಡೆ ಲಾಕ್ ಆಗಿಬಿಡ್ತದೆ. ಓಕೆನಾ? ಈಗ ನೋಡಿ ಸ್ಯಾಲೆಡ್ ಮಾಡ್ತೀರಾ, ಸ್ಯಾಂಡ್ವಿಚ್ಗೆ ಮಾಡ್ತೀರಾ, ಸೊ ಯಾವುದೇ ಬಂದು ಸ್ಯಾಲೆಡ್ಸ್ಲ ಮಾಡ್ತೀರಾ ಅಂದರೆ ಸೌತೆಕಾಯಿ ಸ್ಯಾಲೆಟು, ಈ ಥರ ಕ್ಯಾರೆಟು, ಇದು ನಿಮಗೆ ಹಾಗಲಕಾಯಿ, ಯಾವ್ದು ಬೇಕಾ, ಮುಳ್ಳಂಗಿ, ಯಾವ್ದು ಬೇಕಂದರೆ ನಿಮಗೆ ಸ್ಯಾಲೆಡ್ಸ್ ಮಾಡಿಸ್ಕೋಬೋದು ನೋಡಿ. ಆರಾಮಾಗಿ ಜಸ್ಟು ಆನ್ ಮಾಡ್ತೀರಾ, ಎಷ್ಟು ಆಗ್ತಾ ಇದೆ ನೋಡಿ. ನೋಡಿ ಹೌದು ಸರ್. ನೋಡಿ ಕ್ಯಾರೆಟ್ ಸ್ಲೈಸ್ ಮಾಡಿದ್ದೀನಿ, ಹಾಗಲಕಾಯಿ, ಇದೇ ರೀತಿ ನಿಮಗೆ ಸೌತೆಕಾಯಿ ಸ್ಲೈಸು, ಮುಳ್ಳಂಗಿ ಸ್ಲೈಸು, ಯಾವುದು ಬೇಕಂದರೆ ಸ್ಲೈಸಸ್ ಮಾಡ್ಕೋಬೋದು ನೋಡಿ. ಈವನ್ ಆಗಿ ನಿಮಗೆ ಬಂದಿರುತ್ತದೆ ಸರ್, ಒಂದೇ ಥರ ಬಂದಿರುತ್ತದೆ. ಒಂದು ನಿಮಿಷ ತೋರಿಸ್ತೀನಿ ನೋಡಿ ಸರ್. ಸ್ಲೈಸಸ್ ತಿನ್ನಸ್ ನೋಡಿ, ಈವನ್ ಸ್ಲೈಸಸ್ಸು. ಕ್ಯಾರೆಟ್ ತೋರಿಸಿ ನೋಡಿ, ಕ್ಯಾರೆಟ್ ಹಂಗೇನೆ ನೋಡಿ, ಕ್ಯಾರೆಟ್ ಸ್ಲೈಸು ಹಂಗೇನೆ. ಸೊ ಎಲ್ಲ ಈವನ್ ಸ್ಲೈಸಸ್ ಆಗಿ ನಿಮಗೆ ಬಂದಿರ್ತದೆ ಸರ್. ನೋಡಿ ಸರ್, ಈಗ ನೋಡಿ, ಈಗ ನಾವು ಬಂದು ಸ್ಲೈಸಸ್ ಮಾಡಿದ್ದೀನಿ. ಸೊ ಈಗ ನೆಕ್ಸ್ಟ್ ನೋಡಿ, ಇದರಲ್ಲಿ ನಿಮಗೆ ಒಂದೇ ಪದಾರ್ಥ ಮಾತ್ರ ಇಲ್ಲ, ಈಗ ಪ್ರತಿಯೊಂದು ನಿಮಗೆ ಮನೆಯಲ್ಲಿ ಕೆಲಸ ಮಾಡೋಕ್ಕೆ, ಅಡುಗೆ ಕೆಲಸದಲ್ಲಿ ಏನೇನು ಹೆಲ್ಪಿಂಗ್ ಕೆಲಸ ಇರ್ತದೋ, ಕಟ್ಟಿಂಗು, ಚಾಪಿಂಗು, ಸ್ಲೈಸಿಂಗ್, ಬೀಟಿಂಗ್ ಎಲ್ಲ ಇದರಲ್ಲಿ ಮಾಡ್ಬೋದು. ಈಗ ನೆಕ್ಸ್ಟ್ ನಿಮಗೆ ವೆಜಿಟೇಬಲ್ಸ್ಲ ನಿಮ್ಮ ಪಲ್ಯ ಮಾಡಬೇಕಂದ್ರೆ ತುರಿದು ಮಾಡ್ತೀರಾ ಸರ್. ಈಗ ನೋಡಿ ಕ್ಯಾರೆಟ್ ಆಗಲಿ, ಬೀಟ್ರೂಟ್ ಆಗಲಿ, ಮುಳ್ಳಂಗಿ ಚಟ್ನಿ ಮಾಡ್ತೀರಾ. ಸೊ ಇದಕ್ಕೆಲ್ಲ ಬಂದು ತುರಿದು ಮಾಡ್ತೀರಾ. ಸೊ ಅದಕ್ಕೆಲ್ಲ ಬಂದು ನೀವು ಆರಾಮಾಗಿ ತುರಿಬೋದು ನೋಡಿ. ಅದನ್ನೇ ಹೆಂಗೆ ತೋರಿಸ್ತೀನಿ ನೋಡಿ. ಇದು ಬ್ಲೇಡ್ ರಿಮೂವ್ ಮಾಡೋದು ತುಂಬ ಈಸಿ ಸರ್, ಏನಿಲ್ಲ. ಇದು ಇನ್ಸರ್ಟ್ ಬಂದು ಜಸ್ಟ್ ಮೇಲ್ಗಡೆ ಈ ಥರ ಮೇಲ್ಗಡೆ ಹಾಕ್ತೀರಾ, ಮೇಲ್ಗಡೆ ನೋಡಿ ಈ ಥರ ಪ್ರೆಸ್ ಮಾಡಿದ್ರೆ ಲಾಕ್ ಆಗುತ್ತೆ. ಓಕೆನಾ? ಈ ಬ್ಯಾಕ್ ಸೈಡ್ ತೆಗೆದು ನೋಡಿ, ಈ ಥರ ಬ್ಯಾಕ್ ಸೈಡಿಂದ ಪ್ರೆಸ್ ಮಾಡಿದ್ರೆ ಬ್ಯಾಕ್ ಸೈಡ್ ಬಂದುಬಿಡ್ತದೆ ಸರ್ ಅಷ್ಟೇ. ನೋಡಿ ಕಾಯಿ ತುರಿಯೋದು ಬ್ಲೇಡ್ ಫಿಟ್ ಮಾಡ್ತೀನಿ. ಸೊ ನೋಡಿ ನೆಕ್ಸ್ಟ್ ನಾವು ಮುಳ್ಳಂಗಿ, ಕ್ಯಾರೆಟು ತುರಿದು ತೋರಿಸ್ತೀನಿ. ಜಸ್ಟ್ ಸೇಮ್ ಅದೇ ಥರ ಆನ್ ಮಾಡ್ತೀರಾ ನೋಡಿ ಅಷ್ಟೇ. ಎಲ್ಲ ನಿಮಗೆ ಸೆಕೆಂಡ್ಸಲ್ಲಿ ಆಗ್ಬಿಡ್ತದೆ. ನಿಮಗೆ ಸೆಕೆಂಡ್ಸು, ನಿಮಗೆ ಮನೆಯಲ್ಲಿ ಅಡುಗೆ ಇದರ ಕಟ್ಟಿಂಗ್ ಕೆಲಸ ನೋಡಿ ಮಾಡಬೇಕಂದ್ರೆ ಮಿನಿಮಮ್ ಒಂದು ಕಾಲು ಗಂಟೆ 20 ನಿಮಿಷ ತಗೊಳ್ತದೆ. ಬಟ್ ಆ ಥರ ಇಲ್ಲ, ನಿಮಗೆ ಸೆಕೆಂಡ್ಸಲ್ಲಿ ನಿಮಗೆ ಎಲ್ಲ ಆರಾಮಾಗಿ ಮಾಡ್ಕೋಬೋದು ನೋಡಿ. ಎಷ್ಟು ಆರಾಮಾಗಿ ನಿಮಗೆ ಇದು ಮಾಡಿದೆ ನೋಡಿ. ಹೌದು. ಈಗ ಪಾನಿಪುರಿ ಅಂಗಡಿ ಇಟ್ಕೊಂಡಿರೋರು, ಸ್ಮಾಲ್ ಅಂಗಡಿ ಇಟ್ಕೊಂಡಿರೋರು ಕೂಡ ಇದು ಮಾಡ್ಬೋದು ಸರ್. ಫ್ರೈಡ್ ರೈಸ್ ಅಂಗಡಿ ಇಟ್ಕೊಂಡಿರ್ತಾರೆ, ಅವ್ರಿಗೆ ಕ್ಯಾರೆಟು, ಆನಿಯನ್ ಎಲ್ಲ ಕಟ್ ಮಾಡಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ. ಸೊ ಅವರೆಲ್ಲ ಬಂದು ಆರಾಮಾಗಿ ಇದೆಲ್ಲ ತಗೊಂಡು ಮನೇಲಿ ಅವರೇ ಮಾಡಿ ಹೋಟೆಲ್ ಮಿನಿಮಮ್ ಕಮರ್ಷಿಯಲ್ ಪರ್ಪಸ್ ಯೂಸ್ ಮಾಡ್ಬೋದು ಸರ್. ಯಾವ ಮಿಕ್ಸಿ ಇದ್ರೂ ಸರಿ, ನೀವು ಮಿಕ್ಸಿಯಲ್ಲಿ ಅಟ್ಯಾಚ್ ಮಾಡ್ತೀರಾ ಅಷ್ಟೇ ಸರ್. ಓಕೆ, ಸೂಪರ್. ನೋಡಿ ಎಷ್ಟು ಚೆನ್ನಾಗಿದೆ ಅದು. ನೋಡಿ ಮುಳ್ಳಂಗಿ ತೋರಿಸ್ತೀನಿ ನೋಡಿ. ಮುಳ್ಳಂಗಿ ಚಟ್ನಿ ಮಾಡ್ತೀರಾ ಅಂದರೆ ಈ ಥರ ಇದು ಮಾಡ್ತಾರೆ ಆರಾಮಾಗಿ. ಮುಳ್ಳಂಗಿಗೆ ಕ್ಯಾರೆಟು ಎಲ್ಲ ಆಗುತ್ತೆ. ಸೊ ನೋಡಿ ಇದು ಫ್ರೆಂಚ್ ಫ್ರೈ ಕಟ್ಟಿಂಗ್ ಬ್ಲೇಡು. ಸೊ ಇದರಲ್ಲಿ ನಿಮಗೆ ಫ್ರೆಂಚ್ ಫ್ರೈ ಎಲ್ಲ ತುಂಬ ಆರಾಮಾಗಿ ಕಟ್ ಮಾಡ್ಕೋಬೋದು. ಮಕ್ಕಳಿಗೆಲ್ಲ ಬಂದು ಫ್ರೋಸನ್ ಪ್ಯಾಕೆಟ್ ಕೊಡಿದ್ರೆ ಪ್ಯಾಕೆಟಲ್ಲಿ ಕೆಮಿಕಲ್ ಹಾಕಿನೇ ಇದು ಮಾಡ್ತಾರೆ. ಬಟ್ ಮನೇಲಿ ನೀವು ಫ್ರೆಂಚ್ ಫ್ರೈ ಥರ ಪೀಸಸ್ ಕಟ್ ಮಾಡಿ ಫ್ರೈ ಮಾಡಿ ಕೊಡಿದ್ರೆ ಮಕ್ಕಳು ಆರಾಮಾಗಿ ತಿಂತಾರೆ, ಹೆಲ್ತ್ ಇಶ್ಯೂಸ್ ಬರಲ್ಲ. ನೋಡಿ ಪೊಟ್ಯಾಟೊ ಹಾಕ್ತಾಯಿದ್ದೀನಿ, ಜಸ್ಟ್ ಒಳಗಡೆ ಹಾಕೋ ಥರ ಸೈಸಸ್ ತಗೊಳ್ಳಿ. ಹೌದು. ಸೊ ಫ್ರೆಂಚ್ ಫ್ರೈ ಕಟ್ಟಿಂಗ್ ರೆಡಿ. ಓಕೆ ನೋಡಿ, ಈವನಾಗಿ ಬಂದಿರ್ತದೆ ಸರ್. ಒಂದೇ ಥರ ಬಂದಿದೆ ಸ್ಲೈಸಸ್ ನೋಡಿ, ಒಂದೇ ಥರ. ಓಕೆ ಓಕೆ, ಸೂಪರ್ ಸರ್.
ಅಂದ್ರೆ ಒಂದೇ ಪ್ರಾಡಕ್ಟ್ ಇಂದ ಅನೇಕ ಪದಾರ್ಥಗಳನ್ನು ರೆಡಿ ಮಾಡ್ಬೋದು. ಹೌದು, ಅನೇಕ ಮನೇಲಿ ನಿಮಗೆ ಕಟ್ಟಿಂಗು ಚಾಪಿಂಗ್ ಕೆಲಸ ಇರಲ್ಲ, ಬೀಟಿಂಗ್ ಕೆಲಸ ಇರಲ್ಲ. ಅದೇ ಥರ ನಿಮ್ಗೆ ಹಿಟ್ಟು ಕಲಿಸೋದು, ಗೋಧಿ ಹಿಟ್ಟು ಕಲಿಸೋದು ತುಂಬ ಕಷ್ಟ ಆಗುತ್ತೆ. ಸೊ ಅದನ್ನು ನಾನು ತೋರಿಸ್ಕೊಡ್ತೀನಿ ನೋಡಿ ನಿಮಗೆ. ನೆಕ್ಸ್ಟ್ ಹಿಟ್ಟು ಕಲಿಸೋ ಅಟ್ಯಾಚ್ಮೆಂಟ್. ಹಿಟ್ಟು ಕಲಿಸೋದು ನೋಡಿ, ಈ ಥರ ಒಂದು ಅಟ್ಯಾಚ್ಮೆಂಟ್ ಕೊಡ್ತಾ ಇದ್ದೀನಿ. ಈ ಥರ ಒಂದು ಪೈಪ್ ಬರ್ತದೆ. ಇದರಲ್ಲಿ ನೋಡಿ ಜಸ್ಟ್ ಇಳಿದಿದ್ರೆ ಸಾಕು, ಲಾಕ್ ಆಗಿಬಿಡ್ತದೆ. ಜಸ್ಟ್ ರೈಟ್ ತಿರ್ಸಿದ್ರೆ ಆಚೆಗಡೆ ಬರ್ತದೆ. ಇದು ಏರೋಮಾಗ್ ಥರ ಕೊಟ್ಟಿದ್ದಾರೆ, ಇದು ಮೇಲ್ಗಡೆ ಬರಬೇಕು. ಇದರಲ್ಲಿ ಈ ಪೈಪಲ್ಲಿ 3 ಅಟ್ಯಾಚ್ಮೆಂಟ್ ಫಿಟ್ ಮಾಡಬೇಕು. ಯಾವುದಾದಂದರೆ ನೋಡಿ, ಈ ಥರ ನಿಮಗೆ ಚಾಪಿಂಗ್ ಬ್ಲೇಡ್ ಹಂಗೇನೆ ಇದೇ ಥರ ಫಿಟ್ ಮಾಡ್ತೀರಾ. ಸೊ ತೆಗೆಯೋದು ಬಂದು ಆ ಥರ ರೈಟ್ ತಿರ್ಸ್ ಮಾಡಿದ್ರೆ ಓಪನ್ ಬರ್ತದೆ, ತೆಗಿಬೋದು. ಓಕೆನಾ? ಶಾರ್ಪ್ನೆಸ್ ಇರ್ತದೆ. ಸೊ ಆಪೋಸಿಟ್ ಡೈರೆಕ್ಷನಲ್ಲಿ ತಿರ್ಸ್ಬೇಕು. ಸೊ ಶಾರ್ಪ್ ಇಲ್ಲ ಅಲ್ವಾ, ಆ ಕಡೆಯಿಂದ ಈಗ ತಿರ್ಸಿದ್ರೆ ಆಚೆಗಡೆ ಬಂದುಬಿಡ್ತದೆ. ಇಳಿದ್ರೆ ಲಾಕ್ ಆಗುತ್ತೆ. ಸೊ ಆ ಥರ ನೋಡಿ ಅಷ್ಟೇ. ಸೊ ಶಾರ್ಪ್ ಚಾಪಿಂಗ್ ಬ್ಲೇಡು. ಇದೇ ರೀತಿಗೆ ಬೀಟಿಂಗ್ ಡಿಸ್ಕು, ನಿಮಗೆ ಲಸ್ಸಿ, ಮಯೋನಸ್ಸು, ಕೋಲ್ಡ್ ಕಾಫಿ, ನಿಮಗೆ ಡಾಲು, ಸೊ ಯಾವುದು ಮಾಡ್ಬೋದು ಸರ್. ಕೋಲ್ಡ್ ಕಾಫಿ ಮಾಡ್ಬೋದು. ಎಲ್ಲ ಪ್ರತಿಯೊಂದು ಐಟಮ್ಸ್ ನಿಮ್ಗೆ ಇದರಲ್ಲಿ ಮಾಡ್ಕೋಬೋದು ಸರ್. ಸೊ ಓಕೆನಾ? ಸೊ ಈಗ ನೋಡಿ, ಈಗ ನೆಕ್ಸ್ಟ್ ನಾವು ಫಸ್ಟ್ ಬಂದು ಹಿಟ್ಟು ಕಲಿಸೋದು ಹೆಂಗೆ ತೋರಿಸ್ತೀನಿ ಸರ್. ಗೋಧಿ ಹಿಟ್ಟು ಕಲಿಸೋದು, ಗೋಧಿ ಹಿಟ್ಟು, ರಾಗಿ ಹಿಟ್ಟು, ಅಕ್ಕಿ ಹಿಟ್ಟು ಯಾವ್ದು ಬೇಕಾದ್ರೆ ಕಲಿಸ್ಕೊಳ್ಳಿ. ಜಸ್ಟ್ ಇದು ಫಿಟ್ ಮಾಡಿಬಿಡಿ. ಇದರಲ್ಲಿ ನಿಮಗೆ ಒಂದು ಮೆಷರಿಂಗ್ ಕಪ್ ಕೊಡ್ತಾ ಇದ್ದೀನಿ. ಸೊ ಇದರಲ್ಲಿ ನಿಮಗೆ ಹಿಟ್ಟು 300 kg ಹಾಕ್ತೀರಾ ಅಂದರೆ ಎಷ್ಟು ಕ್ವಾಂಟಿಟಿ ವಾಟರ್ ಹಾಕ್ತೀರಾ ಒಂದ್ಸರಿ ನೋಡ್ಕೋಬೋದು. ಆರಾಮಾಗಿ ಅದೇ ಥರ ರೆಗ್ಯುಲರ್ ಮೇಂಟೆನೆನ್ಸ್ ಮಾಡ್ಕೋಬೋದು. ಓಕೆ, ಇಲ್ಲಿ ರಿಸ್ಕ್ ಇಲ್ಲ ಸರ್. ಹೊಸಬ್ರು ಕೂಡ ಅಂದರೆ ಬ್ಯಾಚಲರ್ಸ್ ಕೂಡ ಯೂಸ್ ಆಗುತ್ತೆ, ಯಾರು ಬೇಕಾದ್ರೂ ಯೂಸ್ ಮಾಡ್ಕೋಬೋದು ಸರ್ ಆರಾಮಾಗಿ. ಹಿಟ್ಟು ಗೋಧಿ ಹಿಟ್ಟು ತಗೊಳ್ತಾ ಇದ್ದೀನಿ. ಒಂದು 300 grams ಹಿಟ್ಟು ತಗೊಳ್ತಾ ಇದ್ದೀನಿ. 300 grams ಆಯ್ತು. ಓಕೆ ಓಕೆ, ಇದನ್ನು ಫಸ್ಟ್ ಹಾಕ್ಬೇಕಾ ಸರ್? ಇದು ಹೌದು, ಇದನ್ನು ಫಸ್ಟ್ ಈ ಥರ ಹಾಕ್ಬಿಡ್ಬೇಕು. ಈ ಥರ ಹಾಕ್ಬಿಟ್ಟಿದ್ದೀನಿ. ಸೊ ಇದರಲ್ಲಿ ವಾಟರ್ ಫಸ್ಟ್ ತಗೊಳ್ತೀನಿ. ನೋಡಿ 150 ಗ್ರಾಮ್ ನೀರು ತೊಗೊಂಡಿದ್ದೀನಿ. ಸೊ ಆ ನೀರು ಹಾಕೋಕ್ಕೆ ಮುಂಚೆ ಈ ಕ್ಯಾಪ್ ಹಾಕ್ಬಿಡಿ. ಸಾಲ್ಟ್ ಹಾಕಿದ್ದೀನಿ. ಸಾಲ್ಟ್ ಹಾಕ್ಬಿಟ್ಟು ಈ ಥರ ಕ್ಯಾಪ್ ಹಾಕ್ಬಿಡಿ. ಸೊ ಸಾಲ್ಟ್ ಹಾಕಿದ್ದೀನಿ ಸರ್. ಸಾಲ್ಟ್ ಹಾಕಿದ್ಮೇಲೆ ನೋಡಿ ಸ್ವಲ್ಪ ಮಿಕ್ಸಿಂಗ್ ಆಗೋಕ್ಕೆ ಆನ್ ಮಾಡ್ತೀನಿ. ಈಗ ನೀರು ಮೇಲ್ಗಡೆಯಿಂದ ಹಾಕಿ ಸರ್ ಅಷ್ಟೇ. ಸರ್ ಬೇಕು ಅಂದ್ರೆ ಲಾಸ್ಟಿಗೆ ಆಯಿಲ್ ಹಾಕೋಬೋದಾ? ಲಾಸ್ಟ್ ಆಯಿಲ್ ಹಾಕ್ಬಿಡಿದ್ರೆ ಇದು ಇದಾಗೋದಿಲ್ಲ ಸರ್. ನೋಡಿ, ಇದು ನಾವು ಚಪಾತಿ ಮೇಕರ್ಗೆ ಮಲ್ಟಿ ಮೇಕರ್ಗೆ ಕಲಿಸೋ ಥರ ಕಲಿಸಿದ್ದೀನಿ ಸರ್ ಲೂಸಾಗಿ. ಸೊ ನಿಮ್ಗೆ ಎಷ್ಟು ಕಾನ್ಸಿಸ್ಟೆನ್ಸಿ ಬೇಕು, ಇನ್ನೂ ಸ್ವಲ್ಪ ಗಟ್ಟಿ ಬೇಕಂದ್ರೆ ಇನ್ನೂ ಸ್ವಲ್ಪ ಗಟ್ಟಿ ಕಲಿಸ್ಕೋಬೋದು ಸರ್ ಅಷ್ಟೇ. ಓಕೆ, ಜೊತೆಗೆ ನೋಡಿ ಇಲ್ಲಿ ಹಿಟ್ಟು ಅಷ್ಟೇ ಮಾಡೋದಲ್ಲ, ಮಲ್ಟಿ ಮೇಕರ್ ಚಪಾತಿ ಕೂಡ ಇರೋ ಥರ ಇರುತ್ತೆ. ಅದಕ್ಕೆ ನಾವು ಕನ್ಸಿಸ್ಟೆನ್ಸಿ ಸ್ವಲ್ಪ ಲೂಸಾಗಿ ಮಾಡ್ತೀನಲ್ವಾ, ಸೊ ಅದಕ್ಕೆ ವೇಸ್ಟ್ ಮಾಡ್ಬೋದು ಅಂತ ಹಂಗೆ ನಾವು ಮಿಕ್ಸ್ ಮಾಡಿದ್ದೀನಿ. ಓಕೆ ಓಕೆ, ಸೂಪರ್. ಓಕೆನಾ? ನೆಕ್ಸ್ಟ್ ಚಾಪಿಂಗ್ ಬ್ಲೇಡ್ ಸರ್. ಚಾಪಿಂಗ್ ಕಲ್ಸಾಗೆ ನೋಡಿ, ನಿಮ್ಗೆ ಯಾವುದೇ ಒಂದು ವೆಜಿಟಬಲ್ಸು, ಆನಿಯನ್ನು, ಈರುಳ್ಳು ಪಲ್ಯ ಮಾಡ್ತೀರಾ, ಪಲ್ಯಕ್ಕೆ ಬಂದು ಬರೀ ಸ್ಲೈಸಿಂಗ್ ಮಾತ್ರ ಮಾಡೋದಿಲ್ಲ, ತುರುಗಿ ಮಾಡೋದಿಲ್ಲ, ಕಟ್ಟಿಂಗ್ಸ್ ಕೂಡ ಮಾಡ್ತೀರಾ. ಸೊ ಕಟ್ಟಿಂಗ್ ಮಾಡೋಕ್ಕೆ ಬದಲಾಗಿ ಈ ಥರ ಚಾಪಿಂಗಲ್ಲಿ ಇಟ್ಕೊಂಡು ನಾವು ಕಟ್ಟಿಂಗ್ಸ್ ಮಾಡಿಸ್ಕೋಬೋದು. ಸೊ ಮೀಡಿಯಮ್ ಸೈಜ್ ಬೇಕಂದರೆ ಫುಲ್ ಚಾಪಿಂಗ್ ಬೇಕಂದರೆ ಹಂಗೆ ಹಾಕ್ಬೋದು. ಮೀಡಿಯಮ್ ಸೈಜ್ ಬೇಕಂದ್ರೆ ಏನಿಲ್ಲ, ಈ ಥರ ಪೀಸಸ್ ಮಾಡಿ ಹಾಕ್ಬಿಡಿ ಸರ್. ನೋಡಿ ಅಷ್ಟೇ. ಈರುಳ್ಳಿ ಚಾಪ್ ಮಾಡಿದ್ರೆ ಎಗ್ಗಕ್ಕೆ ಯಾವುದಕ್ಕೆ ಬೇಕಂದರೆ ಈ ಥರ ಚಾಪ್ ಮಾಡ್ತೀರಾ ಅಂದರೆ ಈ ಥರ ಇದು ಮಾಡಿ ಹಾಕ್ಬೋದು. ಅಂದರೆ ಚೆನ್ನಾಗಿ ಬರ್ಬೇಕಂದ್ರೆ ಒಂದು 2 ಭಾಗ ಮಾಡಿ ಹಾಕಿದ್ರೆ ಹೌದು ಸರ್. ಅದೇ ನೀವು ಮೀಡಿಯಮ್ ಸೈಜ್ ಬೇಕಂದರೆ, ಫುಲ್ ಚಾಪಿಂಗ್ ಬೇಕಂದರೆ ನೀವು ಹಂಗೆ ಫುಲ್ಲಾಗಿ ಹಾಕ್ಬೋದು. ಫುಲ್ಲು ನಿಮಗೆ ನೈಸ್ ಚಾಪಿಂಗ್ ಬೇಕಂದರೆ ನೀವು ಗೋಬಿ ಫ್ರೈ, ಕೋಸ್ಲಾ ಮಾಡ್ತೀರಾ, ಕೋಸ್ಲಾ ಬಂದು ಗೋಬಿಗೆ ಮಾಡ್ತೀರಾ, ಹೋಟೆಲ್ ಇಟ್ಕೊಂಡು ಅವ್ರ ಫುಲ್ ಚಾಪಿಂಗ್ ಮಾಡ್ತಾರೆ. ಅದ್ರ ಥರ ಬೇಕಂದರೆ ನೀವು ಹಂಗೆ ಹಾಕಿ ಹಂಗೆ ಚಾಪ್ ಮಾಡ್ಬೋದು. ಮೀಡಿಯಮ್ ಸೈಜ್ ಬೇಕಂದರೆ ಈ ಥರ ಪೀಸಸ್ ಮಾಡಿ ಹಾಕಿ. ಈಗ ಪಲ್ಯ ಮಾಡ್ತೀರಾ ಅಂದರೆ ಮೀಡಿಯಮ್ ಸೈಜ್ ಹಾಕ್ತೀರಾ. ಸೊ ಅವ್ರೆಲ್ಲ ಬಂದು ನಿಮಗೆ ಈ ಥರ ಪೀಸಸ್ ಮಾಡಿ ಹಾಕೊಂಡ್ರೆ ನಿಮಗೆ ಚೆನ್ನಾಗಿ ಬರ್ತದೆ ಸರ್. ನೋಡಿ ಅಷ್ಟೇ. ಈ ಥರ ಪೀಸಸ್ ಮಾಡಿ ಹಾಕಿದರೆ ನಿಮಗೆ ಯಾವುದೇ ವೆಜಿಟಬಲ್ಸ್ ಪಲ್ಯ ಮಾಡೋದಕ್ಕೆ ಯಾವ್ದು ಬೇಕಂದ್ರೂ ಈ ಥರ ಚಿಲ್ಲಿ ಇಲ್ಲ ಕೂಡ ಹಂಗೇನೆ ನಿಮಗೆ ಕೈ ಉರಿತದೆ ಎಗ್ಗಳ ಮಾಡುವಾಗ. ಇದರಲ್ಲಿ ನೀವು ಕೈ ಉರಿಯಲ್ಲ ಸರ್. ಶಾರ್ಪ್ ಇರುತ್ತೆ ನೋಡಿ. ಮಾಡಿಬಿಟ್ಟು ಸೇಮ್ ಈ ಕ್ಯಾಪ್ ಹಾಕ್ಬಿಡಿ ಸರ್.
ಕ್ಯಾಪ್ ಹಾಕ್ಬಿಟ್ಟು ಇದು ಟ್ರಾನ್ಸ್ಪರೆಂಟ್ ಜಾರ್ ಇರೋದ್ರಿಂದ ನೀವು ರಿವರ್ಸ್ ಬಿಡಿದ್ರೆ ಕೂಡ ಸಾಕು. ನೀವು ಮೀಡಿಯಮ್ ಸೈಜ್ ಬೇಕಂದರೆ ರಿವರ್ಸ್ ಬಿಡಿ, ಫುಲ್ ಸ್ಪೀಡ್ ಹಿಡಿದ್ರೆ ಫುಲ್ ಚಾಪಿಂಗ್ ಆಗ್ಬಿಡ್ತದೆ ನೋಡಿ. ರಿವರ್ಸ್ ಹಿಡಿದ್ರೆ ಎಷ್ಟು ಆಗುತ್ತೆ ಅಂತ ನೀವು ನೋಡ್ಕೋಬೋದು. ಸೊ ಪಲ್ಯಕ್ಕೆ ಎಷ್ಟು ಸೈಜ್ ಬೇಕು ನಿಮಗೆ, ಮನೆಗೆ ಪಲ್ಯ ಮಾಡೋಕ್ಕೆ ಲೆಗಕ್ಕೆ ಬೇಕು, ಇನ್ನೂ ಸೈಜ್ ನೋಡಿ ಈ ಥರ ಮಾಡಿದ್ದೀನಿ ನಿಮಗೆ. ಸೊ ಈ ಥರ ನಿಮ್ಮ ಸೈಜಲ್ಲಿ ಆರಾಮಾಗಿ ನಿಮಗೆ ಪಲ್ಯ ಮಾಡ್ತೀರ ಅಂದರೆ ಈ ಥರ ಮಾಡ್ಕೋಬೋದು. ಫ್ರೈಡ್ ರೈಸ್ಗೆ ಈ ಥರ ಮಾಡ್ಕೋಬೋದು. ಇದೇ ಫುಲ್ ಚಾಪಿಂಗ್ ಬೇಕಂದ್ರೂ ಮಾಡ್ಬೋದು. ಪಲ್ಯ ಮಾಡೋಕ್ಕೆ ಡ್ರೈ ಆಗಿ ಮಾಡ್ಬೋದು ಸರ್. ಇದೇ ನೀವು ಕೈನಲ್ಲಿ ಕಟ್ ಮಾಡುವಾಗ ಹೆಂಗಿರುತ್ತೋ ಅದೇ ಥರ ಇರ್ತದೆ. ಸೊ ನಿಮಗೆ ಯಾವುದೇ ವೆಜಿಟಬಲ್ಸು ಪಲ್ಯ ಮಾಡಬೇಕಂದ್ರೆ ಈ ಥರ ಕಟ್ ಮಾಡೋಕ್ಕೆ ಬದಲಾಗಿ ಈ ಥರ ಪೀಸಸ್ ಕಟ್ ಮಾಡಿ ಒಳಗಾಗ್ಬಿಟ್ಟು ಇದು ಮಾಡಿದ್ರೆ ನಿಮ್ಗೆ ಕಟ್ ಆಗಿಬಿಡ್ತದೆ ಸರ್. ಅಂದಿಟ್ಕೊಳ್ಳಿ ಫುಲ್ ಚಾಪಿಂಗ್ ಮಾಡ್ತೀರಾ. ಸೊ ಇದೆಲ್ಲ ಬಂದು ನೀವು ಹಂಗೆ ಹಾಕ್ಬಿಟ್ಟು ಜಸ್ಟ್ ಸ್ಪೀಡ್ ಬಿಟ್ಟಿದ್ರೆ ಸಾಕು, ಫುಲ್ ಚಾಪಿಂಗ್ ಆಗಿಬಿಡ್ತದೆ ಸರ್. ನೋಡಿ ಫಸ್ಟ್ ಸೇಮ್ ಬ್ಲೇಡ್ ಇಟ್ಬಿಡಿ ನೋಡಿ ಅಷ್ಟೇ. ನೋಡಿ ಅದರೊಳಗೆ ಹಾಕ್ಬಿಡ್ತೀನಿ. ಜಸ್ಟ್ ನಿಮ್ಗೆ ಈರೆಲ್ಲ ಕೂಡ ಹಂಗೆ ಕೂಡ ಹಾಕಿ ಸರ್, ಏನೂ ಆಗೋದಿಲ್ಲ, ಎಲ್ಲ ಆಗ್ಬೋದು. ನಿಮಗೆ ಫುಲ್ ಚಾಪಿಂಗ್ ಬೇಕು, ನಮಗೆ ಫುಲ್ ಚಾಪಿಂಗ್ ಬೇಕಂದರೆ ಈ ಥರ ನೀವು ಮಾಡ್ಕೋಬೋದು. ನೋಡಿ ಇದು ಬಂದು ಹಂಗೆ ಸ್ಪೀಡ್ ಬಿಟ್ಟಿರ್ತೀನಿ. ಸೆಕೆಂಡ್ಸ್ಗಳಲ್ಲಿ ನಿಮಗೆ ನೋಡಿ ಫುಲ್ ಈರುಳ್ಳಿ ಹಾಕಿದ್ದೀನಿ. ನಿಮ್ಗೆ ಈರುಳ್ಳಿ ಬಂದು ಫುಲ್ಲು ಕಟ್ ಮಾಡಿಲ್ಲ, ಹಂಗೆ ಹಾಕಿದ್ದೀನಿ. ಅದನ್ನು ಕೂಡ ಇದಾಗುತ್ತೆ. ಇಲ್ಲ ನಿಮಗೆ ಪೀಸಸ್ ಆಗಬೇಕಂದ್ರೆ ಕಟ್ ಮಾಡಿ ಈ ಥರ ಹಾಕೋಬೋದು. ಎರಡು ಟೈಪು ಮಾಡ್ಕೋಬೋದು, ಈ ಥರನೂ ಮಾಡ್ಬೋದು. ಸೊ ಫುಲ್ ಚಾಪಿಂಗ್ ಬೇಕಂದರೆ ಫುಲ್ ಚಾಪಿಂಗ್ ಮಾಡ್ಕೋಬೋದು. ಓಕೆ, ಈ ಥರನೂ ಮಾಡ್ಕೋಬೋದು, ಈ ಥರನೂ. ಹೌದು ಸರ್. ನೋಡಿ ಸಣ್ಣ ಬೇಕಂದ್ರೆ ಫುಲ್ ಸಣ್ಣ ಮಾಡ್ಕೋಬೋದು, ದಪ್ಪ ಬೇಕಂದ್ರೆ ಈ ಥರ ದಪ್ಪನೂ ಕೂಡ ಮಾಡ್ಕೋಬೋದು. ಈ ಬೀಟಿಂಗ್ ಡಿಸ್ಕಿಂದ ನಿಮಗೆ ಲಸ್ಸಿ, ಮಯೋನಸ್ಸು, ಡಾಲು, ಅದೇ ನಿಮಗೆ ಕೋಲ್ಡ್ ಕಾಫೀಸು, ಸೊ ಕೇಕ್ ಮಾಡ್ತೀರಾ. ಸೊ ಕೇಕಿಗೆ ಬಂದು ವೈಟ್ ಎಗ್ನ ಕ್ರೀಮ್ ಥರ ಮಾಡ್ತೀರಾ. ಸೊ ಅದೆಲ್ಲ ಕೂಡ ನಿಮ್ಗೆ ತುಂಬ ಈಸಿಯಾಗಿ ನೀವು ಮಾಡ್ಕೋಬೋದು. ಸೊ ಈಗ ನಾವು ಸ್ಯಾಂಪಲ್ ಕೋಲ್ಡ್ ಕಾಫಿ ಮಾಡ್ಬೋದು ಸರ್. ಸೆಪ್ರೇಟಾಗಿ ನಿಮ್ಗೆ ತೋರಿಸ್ಕೊಡ್ತೀನಿ ಸರ್. ಸೊ ಈಗ ಇದು ಬಂದು ಫಸ್ಟ್ ನೋಡಿ, ಈಗ ಎಗ್ ಬೀಟ್ ಮಾಡಿ ತೋರಿಸ್ತೀನಿ. ಏನು ಎಗ್ ಎಷ್ಟು ಎಗ್ ಬೇಕಾದ್ರೆ ಹಾಕ್ಬೋದು ಸರ್? ಆಗ್ಬೋದು, 5-6 ಎಗ್ ಹಾಕ್ಬೋದು ಆರಾಮಾಗಿ. ಆಗ್ಬೋದು. ಓಕೆ, 10 ಎಗ್ ಕೂಡ ಆಗ್ಬೋದು. ನನಗೆ ಕುತೂಹಲ ಇದೆ ಯಾವ ರೀತಿ ಮಾಡ್ತಾರೆ ಇದು ಅಂತ. ಓಕೆ ನೋಡಿ ಸರ್, 5 ಎಗ್ ಹಾಕಿದ್ದೀನಿ. ಜಸ್ಟ್ ಇದನ್ನು ನೋಡಿ ಹಾಕಿ ಲಾಕ್ ಮಾಡಿಬಿಡಿ. ಮೇಲ್ಗಡೆ ಟಚ್ ಇದಾಗಬಾರ್ದು ಅಂತ ಇದನ್ನು ಕ್ಲೋಸ್ ಮಾಡಿಬಿಡಿ. ಈಗ ಬಿಟ್ಟಿದ್ರೆ ಸಾಕು. ಸೊ ಸೆಕೆಂಡ್ಸಲ್ಲಿ ನಿಮಗೆ ಕಲರೇ ಚೇಂಜ್ ಆಗಿ ನೋಡಿ, ಕ್ರೀಮ್ ಥರ ಕೇಕ್ಲ ಮಾಡ್ತೀರ ಅಂದರೆ ಇದರ ಕ್ರೀಮ್ ಥರ ಮಾಡ್ಕೋಬೋದು. ಎಗ್ ಎಷ್ಟು ಚೆನ್ನಾಗಿ ಬೀಟ್ ಆಗಿದೆ ಗೊತ್ತಾಗುತ್ತೆ. ಸೊ ಎಷ್ಟು ಚೆನ್ನಾಗಿ ಬೀಟ್ ಮಾಡ್ಬೋದು. ನೀವು ಈರುಳ್ಳಿ ಎಲ್ಲ ಮಿಕ್ಸ್ ಮಾಡಿ ಬೀಟ್ ಮಾಡ್ಕೋಬೋದು. ನಿಮಗೆ ಈ ಥರ ಪೈಪ್ನ ತೆಗೆದುಬಿಡೋಣ. ಓಕೆನಾ? ಈಗ ಎಲ್ಲ ಎರಡು ಡಿಸ್ಕ್ ಹಾಕುವಾಗೂ ಸರಿ, ಈ ಪೈಪ್ ಇಡುವಾಗೂ ಸರಿ, ಈ ಥರ ಸೆಂಟ್ರ್ ಪೈಪ್ ಇಡಬೇಕಾಗುತ್ತೆ. ಓಕೆನಾ? ಕಂಟೈನರ್ ಫಿಟ್ ಮಾಡೋದು ಐಟಮ್ ಎಲ್ಲದಕ್ಕೆ ಸೆಂಟ್ರ್ ಪೈಪ್ ಬೇಕು. ಸೊ ಈಗ ನೆಕ್ಸ್ಟ್ ಬಂದು ಈ ತೆಂಗಿನಕಾಯಿ ತಿರೋದು. ಸೊ ಇದನ್ನು ಫಿಟ್ ಮಾಡುವಾಗ ಸೆಂಟ್ರ್ ಪೈಪ್ ಬೇಡ, ಗೇರ್ ಬಾಕ್ಸ್ ಮಾತ್ರ ಫಸ್ಟ್ ಫಿಟ್ ಮಾಡಿ. ಗೇರ್ ಬಾಕ್ಸ್ ಫಿಟ್ ಮಾಡಿದ್ಮೇಲೆ ನೋಡಿ ಇದನ್ನು ಫಿಟ್ ಮಾಡಿಬಿಡಿ ಅಷ್ಟೇ. ಅಷ್ಟೇ ಲಾಕ್ ಆಗುತ್ತೆ. ಸೊ ಲಾಕ್ ಆದಮೇಲೆ ನೋಡಿ ಆನ್ ಮಾಡ್ತೀವಿ ಅಷ್ಟೇ. ನೋಡಿ ಹೌದು ಸರ್.
ಕೇರಳ ಪುಟ್ಟೆಲ್ಲ ಮಾಡ್ತಾರಲ್ಲ, ಸೊ ಅದೆಲ್ಲ ಬಂದ್ಬಿಟ್ಟು ವೈಟ್ ಸ್ಕಿನ್ ಮಾತ್ರ ತಗೊಳ್ತಾರೆ ಸರ್. ಸೊ ವೈಟ್ ಸ್ಕಿನ್ ಮಾತ್ರ ಬೇಕಂದ್ರೆ ವೈಟ್ ಸ್ಕಿನ್ ಮಾತ್ರ ತೆಗಿಬೋದು ಈ ಥರ. ಸೊ ಇಲ್ಲ ನಮ್ಗೆ ಪೂರ್ತಿ ಮಾಡ್ಬೇಕಂದ್ರೆ ಪೂರ್ತಿ ನಾವು ತೆಗಿಬೋದು ನೋಡಿ. ಇದರ ಪೂರ್ತಿ ಬೇಕಾದ್ರೆ ಪೂರ್ತಿ ತೆಗಿಬೋದು, ಇಲ್ಲ ಓನ್ಲಿ ವೈಟ್ ಸ್ಕಿನ್ ಮಾತ್ರ ಅಂದರೆ ವೈಟ್ ಸ್ಕಿನ್ ತೆಗಿಬೋದು. ಸೊ ನಿಮಗೆ ಹೆಂಗೆ ಬೇಕಾ ಹಂಗೆ ಮಾಡಿಸ್ಕೋಬೋದು ಅಷ್ಟೇ. ನೋಡಿ ನೆಕ್ಸ್ಟ್ ಬಂದು ನಿಮಗೆ ಜ್ಯೂಸಸ್ಸು, ಸಿಟ್ರಸಿನ್ ಜ್ಯೂಸಸ್ಸು, ನಿಮ್ಮ ಲೆಮನು, ಆರೆಂಜು, ಗ್ರೇಪ್ಸು ಯಾವ್ದು ಬೇಕಂದರೆ ನಿಮಗೆ ಮಾಡಿಸ್ಕೋಬೋದು. ಸೊ ಸಿಟ್ರಸಿನ್ ಜ್ಯೂಸಸ್ ಕೂಡ ತುಂಬ ಈಸಿಯಾಗಿ ಮಾಡ್ಬೋದು. ಏನಾರ ಈ ಥರ ಪೀಸಸ್ 2 ಪೀಸಸ್ ಕಟ್ ಮಾಡಿ ಜಸ್ಟ್ ಆನ್ ಮಾಡ್ತೀರಾ ಅಷ್ಟೇ ನೋಡಿ. ಹೌದು ನೋಡಿ, ಫುಲ್ಲು ನಿಮಗೆ ಕ್ಯೂಸ್ ಆಗುತ್ತೆ. ಇದರ ಆರೆಂಜ್ ಮಾತ್ರ ಅಲ್ಲ, ನಿಮಗೆ ತಾಲಂಬಿ ಇದೇ ಥರ ಮಾಡ್ಬೋದು, ಓಕೆನಾ. ಅದೇ ಥರ ನಿಮ್ಮ ಮೊಸಂಬಿ ಮಾಡ್ಕೋಬೋದು, ನಿಮಗೆ ಆರೆಂಜ್, ತಾಲಂಬಿ, ಮೊಸಂಬಿ, ಲೆಮನು, ಸೊ ಎಲ್ಲ ನಿಮ್ಗೆ ಈ ಥರ ಕ್ಯೂಸ್ ಮಾಡ್ಕೋಬೋದು. ಸಿಟ್ರಸಿನ್ ಫ್ರೂಟ್ಸ್ ಯಾವುದಿರಲಿ ಈ ಥರ ನಿಮಗೆ ಮಾಡ್ಬೋದು ನೋಡಿ. ಪ್ಯೂರ್ ಬಲ್ಪಿ ಗ್ರೇವಿ ಆರೆಂಜ್ ಜ್ಯೂಸ್ ಬಂದಿದೆ ನಿಮಗೆ. ಓಕೆ, ಸೂಪರ್ ಸರ್. ನೋಡಿದ್ರಲ್ಲ ವೀಕ್ಷಕರೇ, ಇದ್ರ ವರ್ಕ್ ತುಂಬಾ ಅದ್ಭುತವಾಗಿತ್ತು. ಸುಮಾರು ಐಟಮ್ಗಳನ್ನ ರೆಡಿ ಮಾಡಿಕೊಡುತ್ತೆ ಮನೆಯಲ್ಲಿ ಕಿಚನ್ಗೆ. ಎಸ್ ಸರ್, ಈಗ ರೇಟ್ ವಿಚಾರಕ್ಕೆ ಬಂದಾಗ ಸರ್, ಈಗ ಬರೀ ಮಿಕ್ಸಿ ಇರುತ್ತೆ, ಅದು ಪಾರ್ಟ್ಸ್ಗಳಿಗೆ ಎಷ್ಟು ರೇಟ್ ಆಗುತ್ತೆ, ಜೊತೆಗೆ ಇದು ನಿಮ್ಗೆ ಫುಲ್ ಸೆಟ್ ಬೇಕು ಅಂದ್ರೆ ಎಷ್ಟು ರೇಟ್ ಆಗುತ್ತೆ ಅಂತ ಹೇಳಿ. ಖಂಡಿತ ಇದೆ ಸರ್. ಇದು 3 ಜಾರು, ಈ ಮಿಕ್ಸಿ ಪ್ಲಸ್ ಈ ಅಟ್ಯಾಚ್ಮೆಂಟ್ ಸೆಟ್ ಸರ್. ಇದು ಎಲ್ಲ ಸೇರಿ ನಿಮಗೆ ಬಂದ್ಬಿಟ್ಟು 6,975 ರೂಪಾಯಿ ಆಗುತ್ತೆ ಸರ್. 6,975 ಆಗುತ್ತೆ. ನಮ್ಮ ಚಾನಲ್ ಕಡೆ ಬರೋರಿಗೆ ನಾವು 1,000 ರೂಪಾಯಿ ಡಿಸ್ಕೌಂಟ್ ಕೊಡ್ತೀನಿ. 5,975 ರೂಪಾಯಿಗೆ ಟೋಟಲ್ ಸೆಟಪ್ ನಿಮಗೆ ಸಿಗುತ್ತದೆ. ಕೇವಲ ನಿಮಗೆ 5,975 ರೂಪಾಯಿ ಫುಲ್ ಸೆಟಪ್ ಸಿಗುತ್ತೆ. ಜಾರ್ ಜೊತೆಗೆ ಮಿಕ್ಸಿ. ಹೌದು, ಮಿಕ್ಸಿ ಬಂದು ನಿಮಗೆ 2 ಇಯರ್ಸ್ ವಾರಂಟಿ ಇದೆ, ಮೋಟರ್ಗೆ 5 ಇಯರ್ಸ್ ವಾರಂಟಿ ಇದೆ, ಸರ್ವಿಸ್ ಎಲ್ಲ ಫ್ರೀ ಇದೆ ಸರ್. ಅದೇ ರೀತಿಗೆ ನಿಮಗೆ ಈ ಅಟ್ಯಾಚ್ಮೆಂಟ್ 1 ಇಯರ್ ವಾರಂಟಿ ಇದೆ. ಸೊ ಏನೇ ಪಾರ್ಟ್ಸ್ ಅಲ್ಲಿ ನಿಮಗೆ ಸಿಗುತ್ತದೆ, ಅವೈಲೇಬಲ್ ಇದೆ. ಈಚ್ ಅಂಡ್ ಪಾರ್ಟ್ಸ್ ನಿಮಗೆ ಸ್ಟೇನ್ಲೆಸ್ ಸ್ಟೀಲ್ ಅಲ್ಲಿ ಬರ್ತದೆ ಸರ್ ನಿಮಗೆ. ಸೊ ಅದೇ ರೀತಿ ಈ ಮಿಕ್ಸಿ ಬೇಡ, ನಮ್ಮ ಹತ್ರ ಹಳೆ ಮಿಕ್ಸಿ ಚೆನ್ನಾಗಿದೆ. ಯಾಕಂದ್ರೆ ಕಾನ್ಸೆಪ್ಟೇ ಬಂದು ನಮಗೆ, ಯಾಕಂದ್ರೆ ಎಲ್ಲರೂ ನಮಗೆ 10,000, ಈಗ ಈ ತರ ಅಪ್ಗ್ರೇಡ್ ಮಿಕ್ಸಿ ಬೇಕಂದ್ರೆ 10,000 ಕೊಟ್ಟು ತಗೋಬೇಕು. 10,000 ಕೊಟ್ಟು ತಗೊಂಡ್ರೆ ಈ ತರ ತೆಂಗಿನಕಾಯಿ ತಿರೋದು ಬರೋದಿಲ್ಲ. ಓಕೆನಾ, ನಾವು ಸ್ಪೆಸಿಫಿಕ್ ಆಗಿ ಇದನ್ನ ನಮ್ಮ ಕಂಪನಿ ಮಾತ್ರ ಇದು ಕೊಡ್ತದೆ. ಸೊ ಈ ತರ ನಿಮಗೆ ಎಲ್ಲ ಸೇರಿ ನಿಮಗೆ ಬೇಕಂದ್ರೆ 6,975, 1,000 ರೂಪಾಯಿ ಡಿಸ್ಕೌಂಟ್ 5,975. ಇಲ್ಲ ನಮಗೆ ಬಂದು ಓನ್ಲಿ ಅಟ್ಯಾಚ್ಮೆಂಟ್ ಸಾಕು. ಸೊ ನಮ್ಮ ಹತ್ರ ಬಂದು ಮಿಕ್ಸಿ ಚೆನ್ನಾಗಿದೆ, ನಮ್ಮ ಮಿಕ್ಸಿ ಇದ್ರೆ ನಮ್ಮ ಅಟ್ಯಾಚ್ಮೆಂಟ್ ಮಾತ್ರ ಸಾಕು ಅಂದ್ರೆ, ಸೊ ಈ ಅಟ್ಯಾಚ್ಮೆಂಟ್ ಮಾತ್ರ ನಿಮಗೆ 4,375 ರೂಪಾಯಿ ಬರ್ತದೆ. ಅದರಿಂದ ನಾವು 1,000 ರೂಪಾಯಿ ಆಫರ್ ಕೊಡ್ತಾ ಇದೀನಿ. 3,375 ರೂಪಾಯಿ ಆಗುತ್ತೆ ಸರ್. 3,375 ರೂಪಾಯಿ ಅಟ್ಯಾಚ್ಮೆಂಟ್. ಇದರಲ್ಲಿ ನಿಮಗೆ ಇಲ್ಲ ಇದು ಬರಲ್ಲ ಸರ್. ಇದು ಅಟ್ಯಾಚ್ಮೆಂಟ್ ಮಾತ್ರ ಬರ್ತದೆ. ಮಿಕ್ಸಿ ತಗೊಂಡಿದ್ರೆ 3 ಜಾರು ಮಿಕ್ಸಿ ಮೋಟರ್ ಬರ್ತದೆ. ಇಲ್ಲ ಅಂದ್ರೆ ಬರೀ ಅಟ್ಯಾಚ್ಮೆಂಟ್ ಬರ್ತದೆ. ಇದೆಲ್ಲ 9 ಅಟ್ಯಾಚ್ಮೆಂಟ್ ಬರ್ತದೆ. ಏನಂದ್ರೆ ನೋಡಿ, ನಿಮಗೆ ಒಂದು ಬೀಟಿಂಗ್ ಡಿಸ್ಕ್ ಬರ್ತದೆ, ಹಿಟ್ಟು ಕಲಿಸೋದು ಬರ್ತದೆ, ಚಾಪಿಂಗ್ ಬರ್ತದೆ, ಫ್ರೆಂಚ್ ಫ್ರೈ ಕಟಿಂಗ್ ಬರ್ತದೆ, ಮೀಡಿಯಂ ಕಟಿಂಗ್ ಬರ್ತದೆ, ಸ್ಲೈಸಿಂಗ್ ಬರ್ತದೆ, ನಿಮಗೆ ಕಾಯಿ ತಿರುವುದು ಬರ್ತದೆ, ಅದೇ ರೀತಿಗೆ ತೆಂಗಿನಕಾಯಿ ತಿರುವುದು, ಸಿಟ್ರಸಿನ್ ಜ್ಯೂಸಸ್ಸು. ಸೊ ಅದೇ ನಿಮಗೆ ಇಷ್ಟು 9 in 1 ಕೆಲಸ ಆಗುತ್ತೆ ಸರ್. ಸೊ ಮೈನ್ ಗೇರ್ ಬಾಕ್ಸ್ ಬರ್ತದೆ. ಈ ಗೇರ್ ಬಾಕ್ಸ್ ಫಿಟ್ ಮಾಡಿ ಈ ಟಾಪ್ ಕವರ್ ಎಲ್ಲ ಫಿಟ್ ಮಾಡಬೇಕು ಅಷ್ಟೇ ಸರ್. ಇದು ಪೂರ್ತಿ ವಿಡಿಯೋ ನೋಡಿದ್ರೆ ನಿಮ್ಗೆ ಹೆಂಗೆ ಮಾಡಬೇಕೆಲ್ಲ ಹೇಳ್ಕೊಟ್ಟಿದ್ದೀನಿ ನಿಮಗೆ. ನೋಡಿ ವೀಕ್ಷಕರ, ನಾನೊಂದ್ಸಲ ಹೇಳ್ತೀನಿ, ನಿಮಗೆ ಬರೀ ಇದಿಷ್ಟು ಬೇಕು ಅಂದ್ರೆ ಪಾರ್ಟ್ಸ್ಗಳು ಕೇವಲ ನಿಮಗೆ 3,375 ರೂಪಾಯಿ ಕೊಡ್ತಾರೆ. ಫುಲ್ ಸೆಟ್ ಬೇಕು ಅಂದ್ರೆ ನಿಮಗೆ 5,975 ರೂಪಾಯಿ ಕೊಡ್ತಾರೆ. ಹೌದು ಸರ್, ಇದೆಲ್ಲ ಬಂದು ಫ್ರೀ ಶಿಪ್ಪಿಂಗು. ಕರ್ನಾಟಕ ಫುಲ್ ಎಲ್ಲಿ ಬೇಕಂದ್ರೆ ಇರಲಿ, ಸೌತ್ ಇಂಡಿಯಾ ಫುಲ್ ಎಲ್ಲಿ ಬೇಕಂದ್ರೆ ನಾವು ಫ್ರೀ ಶಿಪ್ಪಿಂಗ್ ಮಾಡಿಕೊಡ್ತೀನಿ. ಅದೇ ರೀತಿಗೆ ಇಲ್ಲಿ ಬ್ಯಾಂಗ್ಳೂರಲ್ಲಿ ಇದ್ದಾರೆ, ಬ್ಯಾಂಗ್ಳೂರ್ ಸರೌಂಡಿಂಗ್ ಏರಿಯಾಸ್ ಇದ್ದಾರೆ ಅಂದ್ರೆ ಅವರು ಬರೀ ಅಡ್ವಾನ್ಸ್ ಕಳಿಸಿದ್ರೆ ಡೋರ್ ಸ್ಟೆಪ್ ಡೆಲಿವರಿ, ಮನೆಗೆ ಹೋಗಿ ಕೊಟ್ಬಿಟ್ಟು ಬ್ಯಾಲೆನ್ಸ್ ತಗೊಳ್ತಾರೆ. ಬೇರೆ ಅಡ್ವಾನ್ಸ್ ಮಾತ್ರ ಕಳಿಸಿದ್ರೆ ಸಾಕು, ಕನ್ಫರ್ಮೇಷನ್ ಅಡ್ವಾನ್ಸ್ ಕಳಿಸಿದ್ರೆ ಮನೆಗೆ ಹೋಗಿ ಕೊಟ್ಬಿಟ್ಟು ಬ್ಯಾಲೆನ್ಸ್ ತಗೊಳ್ತಾರೆ ಸರ್. ಓಕೆ, ಇದು ಮಿಕ್ಸಿ ಮಾಮೂಲಿ ಹೆಣ್ಮಕ್ಳಿಗೆ ತುಂಬಾ ಈಸಿ ಆಗುತ್ತೆ, ಯಾಕಂದ್ರೆ ಮಕ್ಕಳಿಗೆ ಸ್ಕೂಲು ಇರೋದ್ರಿಂದ. ಸೊ ಏನೋ ಈಸಿಯಾಗಿ ಎಲ್ಲ ಕೆಲಸಗಳನ್ನು ಸ್ಪೀಡ್ ಆಗಿ ಆಗುತ್ತೆ. ನೋಡಿದ್ವಿ ಸರ್, ಬರೀ ಸೆಕೆಂಡ್ಸ್ ಗಳಲ್ಲಿ ಎಲ್ಲರಿಗೂ ಆಗುತ್ತೆ ಸರ್. ಕಮರ್ಷಿಯಲ್ ಆಗಿ ಕೂಡ ಹೋಟೆಲ್ಸ್ ಇದ್ದಾರೆ, ಮಿನಿ ಹೋಟೆಲ್ಸ್ ಇಟ್ಕೊಂಡಿದ್ದಾರೆ, ಒಂದು ಸ್ಮಾಲ್ ಶಾಪ್ ಇಟ್ಕೊಂಡಿದ್ದಾರೆ, ಅವರಿಗೆ ಒಂದು ಪಾನಿಪುರಿ ಅಂಗಡಿ ಇಟ್ಕೊಂಡಿದ್ದಾರೆ, ಅವರು ಫ್ರೈಡ್ ರೈಸ್ ಅಂಗಡಿ ಇಟ್ಕೊಂಡಿದ್ದಾರೆ. ಸೊ ಇದರ ಹೋಟೆಲ್ಸ್ ಅಲ್ಲೂ ಬೇಕಂದ್ರೆ ಈರುಳ್ಳಿ ಕಟ್ ಮಾಡೋಕ್ಕೆ, ಚಾಪಿಂಗ್ ಮಾಡೋಕ್ಕೆ ಎಲ್ಲದಕ್ಕೆ ಇದು ತುಂಬಾ ಈಸಿ ಆಗುತ್ತೆ, ತುಂಬಾ ಅನುಕೂಲ ಆಗುತ್ತೆ ಸರ್. ಈಗ ಮನೆ ಮಾತ್ರ ಅಲ್ಲ, ಬೇಕಾದ್ರೆ ಎಲ್ಲ ಕಡೆ ಕಮರ್ಷಿಯಲ್ ಆಗಿ ಯೂಸ್ ಮಾಡಿಸ್ಕೋಬಹುದು. ಇನ್ನೊಂದು ಡೈರೆಕ್ಟ್ ಆಗಿ ಬಂದು ಪರ್ಚೇಸ್ ಮಾಡ್ಬೇಕಂದ್ರೆ ಇಲ್ಲಿ ಗುರುಬರಲ್ಲಿ ಒಂದು ಆಫೀಸ್, ಇಲ್ಲಿ ಬಂದು ಕೂಡ ಅವರು ಪರ್ಚೇಸ್ ಮಾಡಬಹುದು ಸರ್. ಓಕೆ ವೀಕ್ಷಕರೇ, ಇನ್ನೂ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಇವ್ರ ನಂಬರ್ ಕೆಳಗಡೆ ಸ್ಕ್ರೋಲ್ ಆಗ್ತಿರುತ್ತೆ, ಆ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಪ್ರತಿಯೊಂದು ಡೀಟೇಲ್ಸ್ ಹೇಳ್ತಾರೆ. ನೋಡಿ, ಇದೊಂದು ಯುಟಿಲೈಸ್ ಮಾಡ್ಕೊಳ್ಳಿ, ತುಂಬಾ ಅದ್ಭುತವಾದಂಥ ಪ್ರಾಡಕ್ಟ್ ಇದು. ಎಸ್ ಸರ್, ಈಗ ಅಡ್ರೆಸ್ ಕೂಡ ಹೇಳಿದ್ರಿ.
ಸರ್ ಈಗ ನೋಡುವಂತ ವೀಕ್ಷಕರು ಈಗ ನೀವು ಹೇಳಿದ್ರಿ ಓವರ್ ಆಲ್ ಕರ್ನಾಟಕ ಫ್ರೀ ಡೆಲಿವರಿ ಇರುತ್ತೆ ಅಂತ ಹೇಳಿದ್ರಿ, ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇದೆ ಸರ್? ಸರ್ ಕ್ಯಾಶ್ ಆನ್ ಡೆಲಿವರಿ ಬ್ಯಾಂಗ್ಳೂರ್ ಮಾತ್ರ ಸರ್, ಬೆಂಗಳೂರು ಮಾತ್ರ. ಬೇರೆ ಕಡೆ ಬಂದು ಅಮೌಂಟ್ ಹಾಕಿದ್ರೆ ಕೊರಿಯರ್ ಮುಖಾಂತರ ಕಳಿಸ್ತೀನಿ, ಕೊರಿಯರ್ ಶಿಪ್ಪಿಂಗ್ ಚಾರ್ಜ್ ಫ್ರೀ ಸರ್. ಬ್ಯಾಂಗ್ಳೂರ್ ಅಂದ್ರೆ ನಾವು ಬಂದು ಕೊಡೋ ಡೆಲಿವರಿ ಚಾರ್ಜ್ ಏನು ತಗೊಳ್ಳೋದಿಲ್ಲ, ಜಸ್ಟ್ ಡೋರ್ ಸ್ಟೆಪ್ ಡೆಲಿವರಿ ಅಡ್ವಾನ್ಸ್ ಮಾತ್ರ ಕಳಿಸ್ಬೇಕಾಗುತ್ತೆ. ಓಕೆ ವೀಕ್ಷಕರೇ, ನೀವು ವಿಸಿಟ್ ಮಾಡಬೇಕಾಗಿತ್ತು ಅಂದ್ರೆ ಕೂಡ ಕುರುಬರಳ್ಳಿ ಅಂದ್ರೆ ಲಗ್ಗೆರೆಯಿಂದ ಕೇವಲ ನಮ್ಮ ರಾಜ್ಕುಮಾರ್ ಸಮಾಧಿ ಹಿಂದ್ಗಡೆನೇ ಇರೋದಲ್ಲ ಸರ್, ಕೇವಲ ಒಂದು 1 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಈ ಶಾಪ್ ಇದೆ. ನೀವು ಬರ್ಬೋದು, ವಿಸಿಟ್ ಮಾಡಿ, ಬೇಕಾದ್ರೆ ನೋಡ್ಬಿಟ್ಟು ತಗೊಂಡು ಹೋಗೋದು. ಎಸ್ ಸರ್, ಥ್ಯಾಂಕ್ ಯು. ನಮ್ಮ ಅವರ ಟಿವಿಗೆ ಒಂದು ಒಳ್ಳೆ ಇನ್ಫಾರ್ಮೇಷನ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಧನ್ಯವಾದಗಳು.